ಗಿರೀಶ. ಈ ಲೋಕೋಕ್ತಿಯ ಸರಿಯಾದ ಅರ್ಥವೇನು? ಶ್ರೀರಾಮಕೃಷ್ಣರು, ಈ ಕೆಲವು ವಸ್ತುಗಳ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೊದಲನೆಯದಾಗಿ ಮಾತಾಳಿ, ಲಂಗು ಲಗಾಮಿಲ್ಲದೆ ಮಾತನಾಡತಕ್ಕವನು. ಎರಡನೆಯದಾಗಿ ಗುಮ್ಮನಗುಸುಕ, ಯಾವ ವ್ಯಕ್ತಿಯ ಮನಸ್ಸಿನ ಉದ್ದ ಆಳವನ್ನು ಕಂಡುಹಿಡಿಯಲು ಯಾವ ನಿಪುಣ ಮುಡುಗುಗಾರನಿಗೂ ಸಾಧ್ಯವಿಲ್ಲವೋ ಅಂಥವನು. ಮೂರನೆಯದಾಗಿ ಕಿವಿಗೆ ತುಳಸಿ ಸಿಕ್ಕಿಸಿಕೊಳ್ಳುವವನು, ತಾನೂ ಒಬ್ಬ ಭಕ್ತ ಅಂತ ತೋರಿಸಿಕೊಳ್ಳುವವನು. ನಾಲ್ಕನೆಯದಾಗಿ ದೊಡ್ಡ ಮುಸುಕು ಹಾಕಿಕೊಂಡಿರುವ ಹೆಂಗಸು. ಜನರೇನೋ ಭಾವಿಸುತ್ತಾರೆ ಆಕೆ ಒಬ್ಬ ಮಹಾಪತಿವ್ರತೆ ಅಂತ, ಆದರೆ ಅದು ಸತ್ಯವಲ್ಲ. ಐದನೆಯದಾಗಿ ಪಾಚಿ ಬೆಳೆದಿರೋ ಕೊಳದ ನೀರು, ಅದರಲ್ಲಿ ಸ್ನಾನ ಮಾಡಿತು ಅಂದರೆ ಒಡನೆಯೇ ವಿಷಮಶೀತ ಜ್ವರ ಬಂದು ಬಿಡುತ್ತದೆ. ನಗು. ಚುನಿಲಾಲ, ಈತನ ಮೇಲೆ ದೂರು ಎದ್ದಿದೆ. ಚಿಕ್ಕನರೇನ, ಬಾಬುರಾಮ ಈತನ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ನಾರಾಯಣ, ಪಲ್ಟು, ಪೂರ್ಣ, ತೇಜಚಂದ್ರ ಕೂಡ. ಈತ ಅವರನ್ನೆಲ್ಲ ಆಗಾಗ ಇಲ್ಲಿಗೆ ಕರೆದುಕೊಂಡು ಬರುತ್ತಿದ್ದಾನೆ. ಅವರ ಓದು ಬರಹಕ್ಕೆಲ್ಲ ಕಲ್ಲು ಬೀಳುತ್ತದೆ, ಈತನೇ ಅದಕ್ಕೆಲ್ಲ ಹೊಣೆ ಎಂಬುದಾಗಿ ಈತನ ಮೇಲೆ ಜನ ದೂರು ಹೊರಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಅವರ ಮಾತಿಗೆ ಯಾರು ತಾನೇ ಬೆಲೆ ಕೊಡುತ್ತಾರೆ? ಈ ರೀತಿಯಾಗಿ ಮಾತುಕತೆಗಳಾಡುತ್ತಿರುವಾಗ ನಾರಾಯಣ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಆತನ ಮೈ ಹೊಂಬಣ್ಣ, ವಯಸ್ಸು 17-18 ಇರಬಹುದು. ಸ್ಕೂಲಿನಲ್ಲಿ ಓದುತ್ತಿದ್ದಾನೆ. ಆತನನ್ನು ಪರಮಹಂಸರು ಬಹಳವಾಗಿ ಪ್ರೀತಿಸುತ್ತಾರೆ. ಆತನನ್ನು ನೋಡಲು ಮತ್ತು ಆತನಿಗೆ ತಿಂಡಿ ತೀರ್ಥ ಕೊಡಲು ಅವರಿಗೆ ಬಹಳ ಇಷ್ಟ. ಆತನನ್ನು ನೋಡಬೇಕೆಂದು ಪರಮಹಂಸರು ಅನೇಕ ವೇಳೆ ದಕ್ಷಿಣೇಶ್ವರದ ದೇವಾಲಯದಲ್ಲಿ ಕುಳಿತು ಅತ್ತಿದ್ದಾರೆ. ಅವರು ಆತನನ್ನು ಸಾಕ್ಷಾತ್ ನಾರಾಯಣನೇ ಅಂತ ಭಾವಿಸುತ್ತಾರೆ. ಗಿರೀಶ ನಾರಾಯಣನನ್ನು ನೋಡಿ, ಯಾರಪ್ಪ ಇವನಿಗೆ ಈ ಸಮಾಚಾರ ಕೊಟ್ಟವರು? ಇದಕ್ಕೆಲ್ಲ ಮೂಲ ಕಾರಣ ಮಾಸ್ಟರೇ ಅಂತ ಕಾಣುತ್ತೆ. ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ನಿಲ್ಲಿಸು, ಬಾಯಿ ಮುಚ್ಚಿ ಕುಳಿತುಕೋ. ಈಗಲೇ ಇವನಿಗೆ ಕೆಟ್ಟ ಹೆಸರು ಬಂದಿದೆ. ಈಗ ನರೇಂದ್ರನ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು. ಒಬ್ಬ ಭಕ್ತ, ಈಗ ಆತ ಇಲ್ಲಿಗೆ ಅಷ್ಟೊಂದಾಗಿ ಬರುತ್ತಿಲ್ಲವಲ್ಲ, ಏಕೆ? ಶ್ರೀರಾಮಕೃಷ್ಣರು, ಅನ್ನ ಚಿಂತನೆ ಬಹಳ ಚಮತ್ಕಾರವಾದ್ದು. ಅದನ್ನು ವರ್ಣಿಸಲು ಕಾಳಿದಾಸನಿಗೂ ಸಾಧ್ಯವಿಲ್ಲ. ಎಲ್ಲರೂ ನಗುತ್ತಾರೆ. ಬಲರಾಮ, ಆತ ಶಿವಗುಹನ ಮಗ ಅನ್ನದಾಗುಹನ ಹತ್ತಿರಕ್ಕೆ ಬಹಳವಾಗಿ ಬಂದು ಹೋಗುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ಹೌದು, ಒಬ್ಬ ಆಫೀಸರ್ನ ಮನೆಗೆ ನರೇಂದ್ರ, ಅನ್ನದ ಇವರೆಲ್ಲ ಹೋಗುತ್ತಿದ್ದಾರೆ ಮತ್ತು ಅಲ್ಲಿ ಅವರೆಲ್ಲರೂ ಕೂಡಿ ಒಂದು ಬ್ರಾಹ್ಮ ಸಮಾಜವನ್ನು ನಡೆಸುತ್ತಿದ್ದಾರೆ ಎಂಬ ಸಮಾಚಾರ ನನ್ನ ಕಿವಿಗೆ ಬಂದು ಬಿದ್ದಿದೆ. ಒಬ್ಬ ಭಕ್ತ, ಆ ಆಫೀಸರನ ಹೆಸರು ತಾರಾಪದ ಅಂತ. ಬಲರಾಮ ನಗುತ್ತ, ಅಗ್ರಹಾರದ ಬ್ರಾಹ್ಮಣರು ಹೇಳುತ್ತಿದ್ದಾರೆ ಅನ್ನದಾಗುಹ ಒಬ್ಬ ದುರಹಂಕಾರಿ ಅಂತ. ಶ್ರೀರಾಮಕೃಷ್ಣರು, ಬ್ರಾಹ್ಮಣರ ಆ ಮಾತಿಗೆಲ್ಲ ಬೆಲೆ ಕೊಡಬೇಡ. ಅವರ ವಿಷಯ ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಅವರ ದೃಷ್ಟಿಯಿಂದ ಯಾರು ಅವರಿಗೆ ದುಡ್ಡು ಕಾಸು ಕೊಡುತ್ತಾನೋ ಆತ ಒಳ್ಳೆಯವ, ಕೊಡದವ ಕೆಟ್ಟವ. ಎಲ್ಲರೂ ನಗುತ್ತಾರೆ. ನನಗೆ ಅನ್ನದಾಗುಹನ ಪರಿಚಯವಿದೆ. ಆತ ಬಹಳ ಒಳ್ಳೆಯವ. ಬಲರಾಮನ ಬೈಠಕ್ಖಾನೆಯಲ್ಲಿ ಜನ ತುಂಬಿದ್ದಾರೆ. ಕೆಲವು ಹಾಡುಗಳನ್ನು ಕೇಳಬೇಕೆಂದು ಪರಮಹಂಸರು ಇಚ್ಛೆಪಟ್ಟರು. ಅವರ ಇಚ್ಛೆಗೆ ಅನುಸಾರವಾಗಿ ತಾರಾಪದ ಶ್ರೀಕೃಷ್ಣನ ಮೇಲಿನ ಹಾಡನ್ನು ಹಾಡಲಾರಂಭಿಸಿದ. ದೀನರೊಳು ದಯೆ ತೋರೋ ಕೇಶವ ಕುಂಜ ಕಾನನ ಚಾರಿ, ಮಾಧವ ಮನಮೋಹನ ಮೋಹನ ಮುರಳೀಧಾರಿ, ವ್ರಜಕಿಶೋರ ಕಾಲೀಯ ಹರ ಕಾತರ ಭಯಭಂಜನ, ನಯನ ಬಾಣದಲ್ಲಿ ನವಿಲು ಗರಿಯೊಳಗೆ ರಾಧಿಕಾ ಹೃದಿ ರಂಜನ, ಗೋವರ್ಧನ ಧಾರಣ ವನಕುಸುಮ ಭೂಷಣ ದಾಮೋದರ, ಕಂಸದರ್ಪಹಾರಿ ಶ್ಯಾಮ ರಾಮರಸ ವಿಹಾರಿ. ಶ್ರೀರಾಮಕೃಷ್ಣರು ಗಿರೀಶನಿಗೆ, ಆಹಾ, ಇದು ಬಹಳ ಒಳ್ಳೆಯ ಹಾಡು. ಇದನ್ನು ಕಟ್ಟಿದವರು ಯಾರು? ನೀನೋ? ಒಬ್ಬ ಭಕ್ತ, ಹೌದು, ಈತನೇ ಚೈತನ್ಯ ಲೀಲೆಯ ಎಲ್ಲ ಹಾಡುಗಳನ್ನು ಕಟ್ಟಿದ್ದಾನೆ. ಶ್ರೀರಾಮಕೃಷ್ಣರು ಗಿರೀಶನಿಗೆ, ಈ ಹಾಡು
ಬಹಳ ಚೆನ್ನಾಗಿ ಬಂದುಬಿಟ್ಟಿದೆ. ಶ್ರೀರಾಮಕೃಷ್ಣರು ಗಾಯಕನಿಗೆ ನಿತಾಯಿಯ ಹಾಡನ್ನು ಹಾಡಬಲ್ಲೆಯಾ? ತಾರಾಪದನು ನಿತಾಯಿ ಹಾಡಿದ 2 ಹಾಡುಗಳನ್ನು ಹಾಡಿದ. ಮೊದಲನೆಯದರಲ್ಲಿ ರಾಧೆ ಶ್ರೀಕೃಷ್ಣನಲ್ಲಿ ಇಟ್ಟಿರುವ ಪ್ರೇಮದಲ್ಲಿ ಭಾಗಿಗಳಾಗಲು ಜನರನ್ನು ಹುರಿದುಂಬಿಸುತ್ತಿದ್ದಾನೆ. ಓ ಬನ್ನಿ, ಎಲ್ಲರೂ ಬನ್ನಿ, ರಾಧಾ ಪ್ರೇಮದ ಹೊಳೆ ಹರಿಯುತ್ತಿದೆ, ಅತ್ತಲು ಇತ್ತಲು ಸುತ್ತಲೂ ಮುತ್ತಲು ಶತಧಾರೆಯೊಳದು ಹರಿಯುತ್ತಿದೆ. ಓ ಬನ್ನಿ, ಎಲ್ಲರೂ ಬನ್ನಿ, ತಡ ಮಾಡಿದರದು ಬತ್ತುವುದು, ಈಗಲೇ ಬಂದರೆ ಬಿಂದಿಗೆ ತಂದರೆ ಬಯಸಿದಷ್ಟು ಅದು ದೊರಕುವುದು. ಓ ಬನ್ನಿ, ಎಲ್ಲರೂ ಬನ್ನಿ, ತಡ ಮಾಡದೆ ಬನ್ನಿ, ಎಲ್ಲರಿಗಾಗಿಯೇ ಹರಿದಿದೆ ಬನ್ನಿ ಈ ರಾಧೆಯ ಹೃದಯ. ಬ್ರಹ್ಮಾನಂದದಿ ಮೀಯಲು ಬನ್ನಿ ಎಲ್ಲ ಅವಳ ದಯ. ಓ ಬನ್ನಿ, ಎಲ್ಲರೂ ಬನ್ನಿ, ಹರಿನಾಮವನುತಿಸಲು ಬನ್ನಿ, ರಾಧಾ ಪ್ರೇಮದ ಹೊಳೆ ಹರಿಯುತ್ತಿದೆ, ಶತಧಾರೆಯೊಳದು ಹರಿಯುತ್ತಿದೆ. ಬಳಿಕ ತಾರಾಪದನು ಗೌರಾಂಗನ ಸಂಬಂಧವಾದ ಹಾಡನ್ನು ಹಾಡಿದ. ಯಾರೋ ನೀ ಗೌರಾಂಗ ವೇಷಿಯೇ, ತಪ್ತ ಕಾಂಚನ ಬಂಧುರ, ನನ್ನ ಎದೆಗೀ ಸುಧೆಯ ಕರೆಯುವ ದಿವ್ಯ ಮೋಹನ ಸುಂದರ. ಪ್ರೇಮ ಸಿಂಧುವಿನಲ್ಲಿ ನೀನೇ ಚಂಡಮರುತನ ಎಬ್ಬಿಸಿ, ನನ್ನ ದೋಣಿಯ ನೇತ ಕೀತರ ಕಾಡಿಸಿಹೆಯೋ ನೋಯಿಸಿ. ಹಿಂದೆ ಬೃಂದಾವನದಿ ಗೋವನು ಕಾದವನು ನೀನಲ್ಲವೇ, ಒಳಲನೂದುತ ಗೋಪಿಯರ ನೀ ಮರುಳುಗೊಳಿಸಿದೆಯಲ್ಲವೇ. ಅಂದು ಗೋವರ್ಧನವನೆತ್ತುವ ವ್ರಜರ ಕೇಡನು ತವಿಸಿದೆ, ನೊಂದ ಗೋಪೀ ವೃಂದ ಪದತಲದಲ್ಲಿ ಪ್ರೇಮದಿ ಕರಗಿದೆ. ಎಲ್ಲರೂ ಮಾಸ್ಟರಿಗೆ ಒಂದು ಹಾಡು ಹಾಡುವಂತೆ ಕೇಳಿಕೊಂಡರು. ಆತನಿಗೆ ಒಂದು ಸ್ವಲ್ಪ ನಾಚಿಕೆ. ಆತ ಪಿಸುಗುಟ್ಟುತ್ತಾ ಕ್ಷಮಾಪಣೆ ಬೇಡುತ್ತಿದ್ದಾನೆ. ಗಿರೀಶ ನಗುತ್ತಾ ಶ್ರೀರಾಮಕೃಷ್ಣರಿಗೆ, ಮಹಾಶಯರೇ, ನಾವು ಎಷ್ಟೇ ಬಲಾತ್ಕರಿಸಿದರೂ ಈತ ಮಾತ್ರ ಹಾಡುತ್ತಿಲ್ಲ. ಶ್ರೀರಾಮಕೃಷ್ಣರು ವಿರಕ್ತರಾಗಿ, ಸ್ಕೂಲಿಗೆ ಹೋಯಿತು ಅಂದರೆ ತನ್ನ 32 ಹಲ್ಲುಗಳನ್ನೂ ಬಿಡುತ್ತಾನೆ, ಹಾಡು ಅಂದಾಗ ಮಾತ್ರ ಎಲ್ಲೂ ಇಲ್ಲದ ನಾಚಿಕೆ. ಮಾಸ್ಟರ್ ತಲೆ ತಗ್ಗಿಸಿ ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತುಕೊಂಡ. ಸುರೇಶ ಮಿತ್ರ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡಿದ್ದಾನೆ. ಪರಮಹಂಸರು ತಮ್ಮ ಪ್ರೇಮ ದೃಷ್ಟಿಯನ್ನು ಆತನ ಕಡೆಗೆ ಬೀರಿ ಆತನಿಗೆ ಗಿರೀಶನನ್ನು ತೋರಿಸಿ ನಗುತ್ತಾ ಹೇಳುತ್ತಿದ್ದಾರೆ, ನಿನ್ನದು ಏನು? ಈತ ನಿನಗಿಂತ. ಸುರೇಂದ್ರ ನಗುತ್ತಾ, ಹೌದು ನಿಜ, ಇದರಲ್ಲಿ ಆತ ನನ್ನ ದೊಡ್ಡಣ್ಣ. ಎಲ್ಲರೂ ನಗುತ್ತಾರೆ. ಗಿರೀಶ ಶ್ರೀರಾಮಕೃಷ್ಣರಿಗೆ, ಹೋಗಲಿ ಬಿಡಿ ಮಹಾಶಯರೇ, ನಾನು ಚಿಕ್ಕವನಾಗಿದ್ದಾಗ ಸ್ವಲ್ಪವೂ ಓದುವುದರ ಅಥವಾ ಬರೆಯುವುದರ ತಂಟೆಗೇ ಹೋಗಲಿಲ್ಲ. ಆದರೂ ಜನ ಹೇಳುತ್ತಿದ್ದಾರಲ್ಲ ನಾನೊಬ್ಬ ಘನ ವಿದ್ಯಾವಂತ ಅಂತ. ಶ್ರೀರಾಮಕೃಷ್ಣರು, ಮಹಿಮಚರಣ ಚಕ್ರವರ್ತಿ ಬಹಳವಾಗಿ ಶಾಸ್ತ್ರ ಗೀಸ್ತ್ರ ಓದಿದ್ದಾನೆ ಮತ್ತು ಕೇಳಿದ್ದಾನೆ, ಒಬ್ಬ ದೊಡ್ಡ ಮನುಷ್ಯನೇ. ಮಾಸ್ಟರಿಗೆ, ಅಲ್ಲವೇನು ಮಾಸ್ಟರ್? ಹೌದು ನಿಜ. ಗಿರೀಶ, ಏನು ಪುಸ್ತಕ ಪಾಂಡಿತ್ಯವೇ? ಅದರ ಅನುಭವ ನನಗೆ ಬೇಕಾದಷ್ಟು ಆಗಿದೆ, ಇನ್ನು ನಾನು ಮೋಸ ಹೋಗುವವನಲ್ಲ. ಶ್ರೀರಾಮಕೃಷ್ಣರು ನಗುತ್ತಾ ನಗುತ್ತಾ, ನನ್ನ ಅಭಿಪ್ರಾಯವೇನು ಗೊತ್ತೇ? ಶಾಸ್ತ್ರ ಗ್ರಂಥ ಇವೆಲ್ಲ ಭಗವಂತನನ್ನು ಪಡೆಯುವ ಮಾರ್ಗವನ್ನು ಮಾತ್ರ ತೋರಿಸಿಬಿಡುತ್ತವೆ. ಮಾರ್ಗವನ್ನು ಉಪಾಯವನ್ನು ಅರಿತುಕೊಂಡ ಮೇಲೆ ಶಾಸ್ತ್ರ ಮತ್ತು ಗ್ರಂಥಗಳ ಅವಶ್ಯಕತೆ ಏನಿದೆ? ಆಗ ತಾನೇ ಸ್ವತಃ ಕಾರ್ಯೋನ್ಮುಖನಾಗಬೇಕು. ಇಂತಿಂಥ ಕೆಲವು ವಸ್ತುಗಳನ್ನು ತಮ್ಮ ಬಂಧುಗಳಿಗೆ ಬಳುವಳಿಯಾಗಿ ಕಳುಹಿಸಿಕೊಡಬೇಕಾಗಿದೆ ಅಂತ ಯಾರೋ ಒಬ್ಬನಿಗೆ ಆತನ ಸ್ವಂತ ಊರಿನಿಂದ ಒಂದು ಪತ್ರ ಬಂದಿತ್ತು. ಆ ವಸ್ತುಗಳನ್ನು ಕೊಂಡುಕೊಂಡು ಬರಲು ಹೊರಟಾಗ ಹುಡುಕುತ್ತಾನೆ, ಆ ಪತ್ರ ಎಲ್ಲೋ ಸೇರಿಕೊಂಡು ಬಿಟ್ಟಿದೆ. ಆತ ಬಹಳ ವ್ಯಸ್ತನಾಗಿ ಅದನ್ನು ಹುಡುಕಲು ಆರಂಭಿಸಿದ. ಬಹಳ ಹೊತ್ತಿನವರೆಗೆ ಅವನ ಮನೆಯವರೆಲ್ಲರೂ ಸೇರಿಕೊಂಡು ಹುಡುಕಿದರು. ಕೊನೆಗೆ ಅದು ದೊರೆತು ಬಿಟ್ಟಿತು. ಆಗ ಆತನ ಆನಂದಕ್ಕೆ ಪಾರವೇ ಇಲ್ಲ. ಬಹಳ ಕುತೂಹಲದಿಂದ ಆ ಪತ್ರವನ್ನು ತೆರೆದು ಓದಿದ. 5 ಸೇರು ಸಂದೇಶವನ್ನು, ಒಂದು ಪಂಚೆಯನ್ನು ಮತ್ತು ಇನ್ನೂ ಏನೇನೋ ಬೇಕು ಅಂತ ಅದರಲ್ಲಿ ಬರೆದಿತ್ತು. ಓದಿ ತಿಳಿದುಕೊಂಡಾದ ಮೇಲೆ ಇನ್ನು ಆ ಪತ್ರದ ಅವಶ್ಯಕತೆ ಏನಿದೆ? ಆತ ಅದನ್ನು ಕಸದ ಬುಟ್ಟಿಗೆ ಬಿಸಾಡಿ ಸಂದೇಶ, ಪಂಚೆ, ಇನ್ನೂ ಕೆಲವು ವಸ್ತುಗಳನ್ನು ಕೊಂಡುಕೊಂಡು ಬರಲು ಹೊರಟ. ಪತ್ರದ ಅವಶ್ಯಕತೆ ಎಲ್ಲಿಯವರೆಗೆ? ಅದರಲ್ಲಿ ಏನು ಬರೆದಿದೆ ಎಂಬುದನ್ನು ಅರಿಯುವವರೆಗೆ.
ಬಳಿಕ ಅದನ್ನು ಪಡೆಯುವ ಪ್ರಯತ್ನ. ಶಾಸ್ತ್ರದಲ್ಲಿ ಆತನನ್ನು ಪಡೆಯುವುದಕ್ಕೆ ಮಾರ್ಗವೇನು ಎಂಬ ವಿಷಯವನ್ನು ಹೇಳಿದೆ. ಆದರೆ ಅದನ್ನು ಸವಿಸ್ತಾರವಾಗಿ ತಿಳಿದು ಕಾರ್ಯಕ್ಕೆ ಕೈ ಹಚ್ಚಬೇಕು. ಆಗ ಮಾತ್ರವೇ ವಸ್ತು ಲಾಭ. ಬರಿಯ ಪಾಂಡಿತ್ಯದಿಂದ ಏನು ಪ್ರಯೋಜನ? ಪಂಡಿತನಿಗೆ ಅನೇಕ ಶಾಸ್ತ್ರಗಳು, ಅನೇಕ ಶ್ಲೋಕಗಳು ಗೊತ್ತಿರಬಹುದು. ಆದರೆ ಆತನಿಗೆ ಇನ್ನೂ ಸಂಸಾರದಲ್ಲಿ ಆಸಕ್ತಿ ನೆಲೆಸಿದ್ದರೆ, ಆತ ತನ್ನ ಆಂತರ್ಯದಲ್ಲಿ ಕಾಮಕಾಂಚನವನ್ನು ಇನ್ನೂ ಪ್ರೀತಿಸುತ್ತಾ ಇದ್ದರೆ, ಆತ ಶಾಸ್ತ್ರಗಳನ್ನು ಸ್ವಲ್ಪವೂ ಜೀರ್ಣ ಮಾಡಿಕೊಂಡಿಲ್ಲ ಎಂಬುದು ಎದ್ದು ಕಾಣುತ್ತದೆ. ಆತನ ಪಾಂಡಿತ್ಯ ಬರಿದೇ ವ್ಯರ್ಥ. ಪಂಚಾಂಗದಲ್ಲಿ ಬರೆದಿದೆ, ಈ ವರ್ಷ 20 ಕೊಳಗ ಮಳೆಯಾಗುತ್ತದೆ ಅಂತ. ಆದರೆ ಅದನ್ನು ಹಿಂಡಿದರೆ ಒಂದು ತೊಟ್ಟು ನೀರು ಕೆಳಕ್ಕೆ ಬೀಳದು. ಹೋಗಲಿ, ಒಂದೇ ಒಂದು ತೊಟ್ಟಾದರೂ ಹೇಳು. ಇಲ್ಲ, ಒಂದು ತೊಟ್ಟೂ ಬೀಳದು. ಎಲ್ಲರೂ ನಗುತ್ತಾರೆ. ಮಹಾಶಯರೇ, ಏನು ಹೇಳುತ್ತೀರಿ ನೀವು? ಪಂಚಾಂಗ ಹಿಂಡಿದರೆ ಒಂದು ತೊಟ್ಟೂ ಬೀಳದೆ? ಶ್ರೀರಾಮಕೃಷ್ಣರು ನಗುತ್ತಾ, ಪಂಡಿತರೇನೋ ದೊಡ್ಡ ದೊಡ್ಡ ವಿಷಯವಾಗಿ ಮಾತಾಡುತ್ತಾರೆ. ಆದರೆ ಅವರ ದೃಷ್ಟಿ ಯಾವ ಕಡೆಗಿದೆ ಗೊತ್ತೇ? ಕಾಮಕಾಂಚನದ ಕಡೆಗೆ, ದೇಹ ಸುಖ ಮತ್ತು ಹಣದ ಕಡೆಗೆ. ರಣಹದ್ದು ಬಹಳ ಮೇಲಕ್ಕೇನೋ ಹಾರಿ ಹೋಗುತ್ತದೆ. ಆದರೆ ಅದರ ದೃಷ್ಟಿ ಮಾತ್ರ ಹೆಣದ ಗುಂಡಿಗಳ ಕಡೆಗೇ ಇರುತ್ತದೆ. ಅದು ಕೇವಲ ಹುಡುಕುತ್ತಿರುತ್ತದೆ, ಎಲ್ಲಿ ಸತ್ತ ಪ್ರಾಣಿ ಬಿದ್ದಿದೆ, ಎಲ್ಲಿ ಹೆಣದ ಗುಂಡಿ ಇದೆ, ಎಲ್ಲಿ ಶವ ಬಿದ್ದಿದೆ ಅಂತ. ಗಿರೀಶನಿಗೆ ನರೇಂದ್ರ ಬಹಳ ಉಚ್ಚ ಶ್ರೇಣಿಗೆ ಸೇರಿದವ. ಆತ ಪ್ರತಿಯೊಂದರಲ್ಲಿಯೂ ನಿಪುಣ. ಹಾಡುವುದರಲ್ಲಿ, ವಾಚಿಸುವುದರಲ್ಲಿ, ಬರೆಯುವುದರಲ್ಲಿ, ವಿದ್ಯಾರ್ಜನೆಯಲ್ಲಿ. ಜೊತೆಗೆ ಜಿತೇಂದ್ರಿಯ, ಸತ್ಯವಾದಿ, ವಿವೇಕ ವೈರಾಗ್ಯವೂ ಇದೆ. ಇಷ್ಟೊಂದು ಗುಣಗಳು ಒಬ್ಬನಲ್ಲಿಯೇ? ಮಾಸ್ಟರಿಗೆ ಏನು, ನಿನ್ನ ಅಭಿಪ್ರಾಯವೇನು? ಏನು, ಆತ ಬಹಳ ಉಚ್ಚ ಶ್ರೇಣಿಗೆ ಸೇರಿದವನಲ್ಲವೇ? ಮಾಸ್ಟರ್: ಹೌದು, ನಿಜ, ಬಹಳ ಉಚ್ಚ ಶ್ರೇಣಿಗೆ ಸೇರಿದವ. ಶ್ರೀರಾಮಕೃಷ್ಣರು ಮಾಸ್ಟರ್ನ ಕಿವಿಯಲ್ಲಿ, ನೋಡು, ಈತನಿಗೆ ಭಗವಂತನಲ್ಲಿ ಬಹಳ ವಿಶೇಷವಾದ ಅನುರಾಗ ಮತ್ತು ವಿಶ್ವಾಸ ಇದೆ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಗಿರೀಶನ ಕಡೆ ನೋಡುತ್ತಿದ್ದಾನೆ. ಗಿರೀಶ ಶ್ರೀರಾಮಕೃಷ್ಣರ ಹತ್ತಿರವೇ ಎಲ್ಲೋ ಕೆಲವು ದಿನಗಳಿಂದ ಮಾತ್ರ ಬರುತ್ತಿದ್ದಾನೆ. ಆದರೆ ಮಾಸ್ಟರ ಕಣ್ಣಿಗೆ ಆತ ಪೂರ್ವ ಪರಿಚಿತ ವ್ಯಕ್ತಿಯ ಹಾಗೆ, ಪರಮ ಆತ್ಮೀಯನ ಹಾಗೆ, ಒಂದೇ ಸೂತ್ರದಲ್ಲಿ ಪೋಣಿಸಿರುವ ಮಣಿಯ ಹಾಗೆ, ಪರಮಹಂಸರ ಭಕ್ತ ಮಣಿಗಣದಲ್ಲಿ ಒಂದು ಮಣಿ ಇರುವ ಹಾಗೆ ಕಂಡುಬರುತ್ತಿದ್ದಾನೆ. ನಾರಾಯಣನು ಪರಮಹಂಸರನ್ನು ತಾವು ಹಾಡುವುದಿಲ್ಲವೇ ಅಂತ ಕೇಳಿದ. ಪರಮಹಂಸರು ತಮ್ಮ ಮಧುರ ಕಂಠದಿಂದ ಭಗವತಿಯ ಸಂಬಂಧವಾಗಿ ಹಾಡಲು ಆರಂಭಿಸಿದರು. ಅಂತರಂಗದಲ್ಲಿ ಶ್ರೀಘನ ಶ್ಯಾಮೆಯ ಆದರಿಸೆಲೆ ಮನವೇ, ನಮ್ಮಿಬ್ಬರ ಹೊರ ತಿನ್ನಾರೂ ತಿಳಿಯದ ರೀತಿಯೊಳವಳೆಡೆ ಸಾಗುವೆವೆ, ಬಯಕೆ ಸಂಕುಲವ ಬಾಗಿಲಾಚೆಗೆ ನಿಲ್ಲಿಸಿ ಬಾರೋ ಮನವೇ, ಏಕಾಂತದಿ ನೀನಾಕೆಯ ಕಾಣಲು ಓ ತಾಯಿ ಎಂದೆನ್ನುವ ರಸನೆಯ ಜೊತೆಗೆ ಮಾತ್ರ ಕರೆತಾರೋ, ಕುರುಚಿ ಕುಮಂತ್ರವ ದೂರ ತಳ್ಳಿ ನೀ ಬಾ ನಮ್ಮನು ನೋಡು, ಜ್ಞಾನ ನಯನವನು ಪಹರೆ ನಿಲ್ಲಿಸಿ ನೀ ಒಳಗೆ ಬಳಿಗೆ ಬಂದು ಕೂಡು. ಪರಮಹಂಸರು ತ್ರಿತಾಪದಿಂದ ತಪಿತರಾದ ಸಂಸಾರಿ ಜೀವರ ಭಾವವನ್ನು ಆರೋಪಿಸಿಕೊಂಡು ಭಗವತಿಯನ್ನು ಒಂದು ವಿಧವಾದ ಅಭಿಮಾನ ದೃಷ್ಟಿಯಿಂದ ನೋಡುತ್ತಿರುವಂತೆ ಹಾಡಲಾರಂಭಿಸಿದರು. ನಿನ್ನ ನಿತ್ಯಾನಂದದಾಚೆಗೆ ತಳ್ಳದಿರು ನೀನೆನ್ನನು, ನಿನ್ನ ಪಾದವನಲ್ಲದೀತನು ಬೇರೆ ಏನೂ ಕಾಣನು. ಬಳಿಕ ನಿತ್ಯಾನಂದಮಯ್ಯ ಬ್ರಹ್ಮಾನಂದದ ಸಂಬಂಧವಾಗಿ ಹಾಡಲಾರಂಭಿಸಿದರು. ಶಿವಸಂಗದ ಆನಂದದಿ ತಾಯಿ ಕುಣಿಯುತ್ತಿರುವಳು, ದಿವ್ಯ ಮಧುವ ಕುಡಿದು ಕೂಡ ಹೆಜ್ಜೆ ತಪ್ಪದಿರುವಳು. ಭಕ್ತರು ನಿಶ್ಶಬ್ದರಾಗಿ ಕುಳಿತು ಹಾಡುಗಳನ್ನು ಕೇಳಿದರು. ಕೆಲವು ನಿಮಿಷಗಳಾದ ಮೇಲೆ ಪರಮಹಂಸರು ಹೇಳಿದರು, ಇಂದು ನಾನು ಚೆನ್ನಾಗಿ ಹಾಡುವುದಕ್ಕೆ ಆಗಲಿಲ್ಲ, ನನಗೆ ನೆಗಡಿಯಾಗಿದೆ. ಕ್ರಮೇಣ ಸಾಯಂಕಾಲವಾಗುತ್ತಾ ಬಂತು.
ಯಾವಾಗ ಮಹಾಸಾಗರಗಳ ವಕ್ಷಸ್ಥಳಗಳ ಮೇಲೆ, ಅಂಬರಸ್ಪರ್ಶಿ ಪರ್ವತ ಶಿಖರಗಳ ಮೇಲೆ, ವಾಯು ವಿಕಂಪಿತ ನದೀ ತೀರದ ಮೇಲೆ, ದಿಗ್ದಿಗಂತರ ವ್ಯಾಪಿ ಭೂಮಂಡಲದ ಮೇಲೆ ಅನಂತ ನೀಲಾಕಾಶದ ಛಾಯೆ ಬೀಳಲಾರಂಭಿಸಿತೋ, ಆಗ ಕ್ಷುದ್ರ ಮಾನವನ ಹೃದಯ ಸಹಜವಾಗಿಯೇ ಪರಿವರ್ತನೆಯನ್ನು ಹೊಂದಲಾರಂಭಿಸಿತು. ಈಗ ತಾನೇ ಚರಾಚರ ವಿಶ್ವವನ್ನೆಲ್ಲ ಬೆಳಗುತ್ತಿದ್ದ ಸೂರ್ಯ ಎಲ್ಲಿಗೆ ಹೊರಟು ಹೋದ ಎಂಬುದಾಗಿ ಬಾಲಕನು ಭಾವಿಸುತ್ತಿದ್ದಾನೆ. ಅದೇ ರೀತಿಯಾಗಿ ಬಾಲಕ ಸ್ವಭಾವವನ್ನು ಹೊಂದಿದ ಮಹಾಪುರುಷನೂ ಭಾವಿಸುತ್ತಿದ್ದಾನೆ. ಸಾಯಂಕಾಲವಾಗಿ ಬಿಟ್ಟಿತು, ಏನಾಶ್ಚರ್ಯ ಇದು! ಯಾರು ಸಾಯಂಕಾಲವಾಗುವಂತೆ ಮಾಡಿದರು? ಹಕ್ಕಿಗಳು ಗಿಡಮರಗಳ ಮೇಲೆ ಗುಂಪುಗೂಡಿ ಚಿಲಿಪಿಲಿಗುಟ್ಟುತ್ತಿವೆ. ಯಾವ ಮಾನವರ ಹೃದಯವೆಲ್ಲ ಚೈತನ್ಯವಾಗಿದೆಯೋ ಅವರು ಆದಿಕವಿಯಾದ, ಕಾರಣಕ್ಕೆ ಕಾರಣನಾದ ಪುರುಷೋತ್ತಮನ ನಾಮಸ್ಮರಣೆ ಮಾಡಲಾರಂಭಿಸಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖ